ಹಲೋ ಸ್ಟೂಡೆಂಟ್ಸ್, ಇವತ್ತು ನಾವು ಕಂಪ್ಯಾರಿಟಿವ್ ಬ್ಯಾಲೆನ್ಸ್ ಶೀಟ್ ನೋಡಿ ಥರ್ಡ್ ಸೆಮಿಸ್ಟರ್ BBA ಕಾರ್ಪೊರೇಟ್ ಅಕೌಂಟಿಂಗ್ ಅಲ್ಲಿ ಓಕೆನಾ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನಾಲಿಸಿಸ್ ಅಂತ ಒಂದು ಚಾಪ್ಟರ್ ಇದೆ. ಆ ಚಾಪ್ಟರ್ ಅಲ್ಲಿ ನಾವು ಆಲ್ರೆಡಿ ಟ್ರೆಂಡ್ ಪರ್ಸೆಂಟೇಜ್ ನ ಹ್ಯಾಗ್ ಮಾಡೋದು ಅಂತ ಕಲ್ತ್ಕೊಂಡ್ವಿ. ಹಾಗೆ ಕಾಮನ್ ಸೈಜ್ ಇನ್ಕಮ್ ಸ್ಟೇಟ್ಮೆಂಟ್ ನ ಹೆಂಗ್ ಮಾಡೋದು ಅಂತ ತಿಳ್ಕೊಂಡ್ವಿ. ಇವತ್ತು ಕಂಪ್ಯಾರಿಟಿವ್ ಬ್ಯಾಲೆನ್ಸ್ ಶೀಟ್ ಹೆಂಗ್ ಮಾಡೋದು ಅಂತ ನೋಡೋಣ. ನೋಡಿ, ಇದೇ ಸಬ್ಜೆಕ್ಟ್ ಇದೇ ಟಾಪಿಕ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಅಂತ ಹೇಳಿ 6th ಸೆಮಿಸ್ಟರ್ ಬಿಕಾಮ್ ನವರೆಗೂ ಸೇಮ್ ಚಾಪ್ಟರ್ ಇದೆ, ಸೇಮ್ ಪ್ರಾಬ್ಲಮ್ ಇದೆ. ಓಕೆನಾ? ಈಗ ನಾವು ಫಸ್ಟ್ ಪ್ರಾಬ್ಲಮ್ ನ ಓದೋದಕ್ಕೆ ಮುಂಚೆ ಕಂಪ್ಯಾರಿಟಿವ್ ಬ್ಯಾಲೆನ್ಸ್ ಶೀಟ್ ಹೇಗಿರುತ್ತೆ, ಅದರ ಪ್ರೊಫಾರ್ಮಾ ಏನು ಅಂತ ತಿಳ್ಕೊಳ್ಳೋಣ. ನೋಡಿ, ಕಂಪ್ಯಾರಿಟಿವ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಫಸ್ಟ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಪ್ರೊಫಾರ್ಮಾ ಏನಿದೆ ನೋಡಿ. ಬ್ಯಾಲೆನ್ಸ್ ಶೀಟ್ ಅಲ್ಲಿ ನಮಗೆ ಗೊತ್ತಿರೋ ಹಾಗೆ ಲಯಬಿಲಿಟೀಸ್ ಅಸೆಟ್ಸ್ ಇರುತ್ತೆ. ನಾನು ಒಂದಾದ್ಮೇಲೆ ಒಂದು ಬರ್ದಿದ್ದೀನಿ, ಇದು ಒಂದರ ಕೆಳಗಡೆ ಒಂದು ಬರಿಬೇಕಾಗುತ್ತೆ. ಓಕೆನಾ? ಯಾಕೆಂದ್ರೆ ನಾವು ವರ್ಟಿಕಲ್ ಫಾರ್ಮ್ ಆಫ್ ಬ್ಯಾಲೆನ್ಸ್ ಶೀಟ್ ಅನ್ನ ಪ್ರಿಪೇರ್ ಮಾಡ್ತಾ ಇದ್ದೀವಿ. ನೋಡಿ, ಪ್ರೊಫಾರ್ಮಾ ಏನಪ್ಪಾ ಅಂತ ಹೇಳಿದ್ರೆ ಫಸ್ಟ್ ಹೆಡಿಂಗ್ ಬಂದು ಈಕ್ವಿಟಿ ಅಂಡ್ ಲಯಬಿಲಿಟಿ. ಇದನ್ನ ನಾವು ಹೆಡಿಂಗ್ ಅಂತ ಹೇಳ್ತೀವಿ, ಲಯಬಿಲಿಟೀಸ್ ಅಂತ ಕರಿತಾ ಇದ್ವಿ ಇಷ್ಟು ದಿನ. ನಾವು ಇದನ್ನ ಈಕ್ವಿಟಿ ಅಂಡ್ ಲಯಬಿಲಿಟಿ ಅಂತ ಕರಿಬೇಕು. ಆ ಈಕ್ವಿಟಿ ಅಂಡ್ ಲಯಬಿಲಿಟಿ ಕೆಳಗಡೆ ಶೇರ್ ಹೋಲ್ಡರ್ಸ್ ಫಂಡ್ ಅಂತ ಬರುತ್ತೆ. ಆ ಶೇರ್ ಹೋಲ್ಡರ್ಸ್ ಫಂಡ್ ಅಲ್ಲಿ ಮೊದಲನೇದು ಶೇರ್ ಕ್ಯಾಪಿಟಲ್. ಎಷ್ಟು ತರ ಶೇರ್ ಕ್ಯಾಪಿಟಲ್ ಇದೆ? 2 ತರ ಶೇರ್ ಕ್ಯಾಪಿಟಲ್ ಇದೆ. ಒಂದು ಈಕ್ವಿಟಿ ಶೇರ್ ಕ್ಯಾಪಿಟಲ್, ಇನ್ನೊಂದು ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್. ಈಕ್ವಿಟಿ ಶೇರ್ ಕ್ಯಾಪಿಟಲ್ ಓಕೆನಾ? ಪ್ರೊಫಾರ್ಮಾ ಫಸ್ಟ್ ಇದು ತಿಳ್ಕೊಂಡ್ಬರೋಣ, ಆಮೇಲಿಂದ ಈ ಕಾಲಮ್ಸ್ ಗೆ ಬರೋಣ. ಓಕೆನಾ? ಸೊ ನೆಕ್ಸ್ಟ್ ಏನಿದೆ, ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಅಂತ ಇದೆ. ಇದರಲ್ಲಿ ಮೊದಲನೇದು ರಿಸರ್ವ್ಸ್, ಎರಡನೇದು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಸರ್ ಇನ್ನೂ ಏನಾದ್ರೂ ಬರುತ್ತಾ ಅಂದ್ರೆ ಎಸ್, ಶೇರ್ ಪ್ರೀಮಿಯಂ ಬರ್ಬೋದು ಅಥವಾ ಕ್ಯಾಪಿಟಲ್ ರಿಸರ್ವ್ ಅಂತ ಏನಾದ್ರೂ ಬರ್ಬೋದು. ಉಳಿದಿರುತ್ತೆ ಯಾವುದೇ ರಿಸರ್ವ್ಸ್ ಇದ್ರೂ ಇಲ್ಲಿ ಹಾಕ್ತೀವಿ. ಇಲ್ಲಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಬದಲಾಗಿ ಸರ್ಪ್ಲಸ್ ಅಂತ ಕೊಟ್ಟಿದ್ರು, ಅಲ್ಲೇ ಬರಿತೀವಿ. ಇದು ಎರಡನೇದಾಯ್ತು. ಇಷ್ಟು ಸೇರಿಸಿದ್ರೆ ಆಕ್ಚುಲಿ ಶೇರ್ ಹೋಲ್ಡರ್ಸ್ ಫಂಡ್ ಆಗುತ್ತೆ. ಎರಡನೇದು ನಾನ್ ಕರೆಂಟ್ ಲಯಬಿಲಿಟೀಸ್. ನಾನ್ ಕರೆಂಟ್ ಲಯಬಿಲಿಟೀಸ್ ಅಂದ್ರೆ ಲಾಂಗ್ ಟರ್ಮ್ ಲೋನ್ಸ್ ಮತ್ತೆ ಡಿಬೆಂಚರ್ಸ್. ಅಂದ್ರೆ ಯಾವ ಕಂಪನಿ ಲಾಂಗ್ ಟರ್ಮ್ ಅಂದ್ರೆ ಲಾಂಗ್ ಟರ್ಮ್ ಅಲ್ಲಿ ಯಾವ್ದಾದ್ರು ಸಾಲ ತಗೊಂಡಿದ್ರೆ ಅಥವಾ ಡಿಬೆಂಚರ್ಸ್ ಏನಾದ್ರೂ ತಗೊಂಡಿದ್ರೆ ಅವೆರಡನ್ನು ಟೋಟಲ್ ಮಾಡಿದ್ರೆ ನಮ್ಗೆ ಟೋಟಲ್ ನಾನ್ ಕರೆಂಟ್ ಲಯಬಿಲಿಟಿ ಸಿಗುತ್ತೆ. ನೆಕ್ಸ್ಟ್ ಕರೆಂಟ್ ಲಯಬಿಲಿಟೀಸ್. ಕರೆಂಟ್ ಲಯಬಿಲಿಟೀಸ್ ಯಾವ್ದು ಅಂದ್ರೆ ಕ್ರೆಡಿಟಾರ್ಸ್, ಬಿಲ್ಸ್ ಪೇಬಲ್, ಬ್ಯಾಂಕ್ ಓವರ್ ಡ್ರಾಫ್ಟ್, ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್, ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್, ಪ್ರಪೋಸ್ ಡಿವಿಡೆಂಡ್, ಈ ತರದ್ದು ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಎಷ್ಟು ಬರುತ್ತೆ. ಸೊ ಟೋಟಲ್ ಆಗುತ್ತೆ. ಅಲ್ಲಿಗೆ ಟೋಟಲ್ ಎ ಬಿ ಸಿ ಡಿ ಟೋಟಲ್ ಮಾಡಿದ್ರೆ ಬರುವಂತದ್ದು ಏನ್ ನಮ್ಗೆ ಟೋಟಲ್ ಲಯಬಿಲಿಟಿ ಬರುತ್ತೆ. ಈಗ ಅಸೆಟ್ಸ್ ಬಗ್ಗೆ ನೋಡೋಣ. ಅಸೆಟ್ಸ್ ಯಾವ್ದು ಅಂತ ಹೇಳಿದ್ರೆ ಮೊದಲನೇದು ನಾನ್ ಕರೆಂಟ್ ಅಸೆಟ್ಸ್ ಅಂತ ಹೇಳ್ತೀವಿ. ನಾನ್ ಕರೆಂಟ್ ಅಸೆಟ್ಸ್ ಅಲ್ಲಿ ಮೊದಲನೇದು ಫಿಕ್ಸ್ಡ್ ಅಸೆಟ್. ಫಿಕ್ಸ್ಡ್ ಅಸೆಟ್ ಅಲ್ಲಿ 2 ತರ ಇದೆ, ಒಂದು ಟ್ಯಾಂಜಿಬಲ್ ಅಸೆಟ್ಸ್, ಇನ್ನೊಂದು ಇಂಟ್ಯಾಂಜಿಬಲ್ ಅಸೆಟ್ಸ್ ಅಲ್ಲ. ಟ್ಯಾಂಜಿಬಲ್ ಅಂದ್ರೆ ಯಾವ್ದು? ಯಾವ ಅಸೆಟ್ಸ್ ಅನ್ನ ಆದ್ರೆ ನೋಡ್ಬೋದು, ಮುಟ್ಬೋದು ಅಂತದ್ದು ಯಾವ್ದು? ಲ್ಯಾಂಡ್, ಬಿಲ್ಡಿಂಗ್, ಪ್ಲಾಂಟ್, ಮೆಷಿನರಿ, ಫರ್ನಿಚರ್ಸ್, ಫಿಕ್ಸ್ಚರ್ಸ್, ಇವೆಲ್ಲ ಕೂಡ ಏನಾಗುತ್ತೆ? ಟ್ಯಾಂಜಿಬಲ್ ಅಸೆಟ್ಸ್ ಆಗುತ್ತೆ. ಇಂಟ್ಯಾಂಜಿಬಲ್ ಅಸೆಟ್ಸ್ ಯಾವ್ದು ಅಂದ್ರೆ ಗುಡ್ ವಿಲ್, ಪೇಟೆಂಟ್ಸ್, ಕಾಪಿ ರೈಟ್ಸ್, ಟ್ರೇಡ್ ಮಾರ್ಕ್ಸ್, ಇವೆಲ್ಲ ಕೂಡ ಇಂಟ್ಯಾಂಜಿಬಲ್, ಕಣ್ಣಿಗೆ ಕಾಣಿಸದೇ ಇರತಕ್ಕಂತ ಅಸೆಟ್ಸ್. ಕರೆಂಟ್ ಅಸೆಟ್ಸ್ ಮೊದಲನೇದು ನಾನ್ ಕರೆಂಟ್ ಅಸೆಟ್ಸ್, ಎರಡನೇದು ಕರೆಂಟ್ ಅಸೆಟ್ಸ್. ಕರೆಂಟ್ ಅಸೆಟ್ಸ್ ಯಾವ್ದು ಅಂದ್ರೆ ಡೆಟಾರ್ಸ್, ಸ್ಟಾಕ್, ಬಿಲ್ಸ್ ರಿಸೀವಬಲ್, ಪ್ರೀಪೇಡ್ ಎಕ್ಸ್ಪೆನ್ಸಸ್, ಕ್ಯಾಶ್ ಬ್ಯಾಲೆನ್ಸ್, ಬ್ಯಾಂಕ್ ಬ್ಯಾಲೆನ್ಸ್ ಏನಾದ್ರು ಕೊಟ್ಟಿದ್ರೆ ಅಷ್ಟು ಟೋಟಲ್ ಮಾಡಿದ್ರೆ ಕರೆಂಟ್ ಅಸೆಟ್ಸ್ ಬರುತ್ತೆ. ಅಲ್ಲಿಗೆ ಟೋಟಲ್ ಫಿಕ್ಸ್ಡ್ ಅಸೆಟ್ಸ್, ಟೋಟಲ್ ಕರೆಂಟ್ ಅಸೆಟ್ಸ್, ವಿ ಕಾಲ್ ಇಟ್ ಆಸ್ ಟೋಟಲ್ ಅಸೆಟ್ಸ್ ಅಂತ ಹೇಳ್ತೀವಿ. ಓಕೆನಾ? ಇದು ಬ್ಯಾಲೆನ್ಸ್ ಶೀಟ್ ಪ್ರೊಫಾರ್ಮಾ. ಈ ಪ್ರೊಫಾರ್ಮಾ ನಿಮ್ಗೆ ಕಂಪ್ಯಾರಿಟಿವ್ ಬ್ಯಾಲೆನ್ಸ್ ಶೀಟ್ಗೂ ಸೇಮ್ ಇರುತ್ತೆ, ಕಾಮನ್ ಸೈಜ್ ಬ್ಯಾಲೆನ್ಸ್ ಶೀಟ್ಗೂ ಸೇಮ್ ಇರುತ್ತೆ. ಕಂಪ್ಯಾರಿಟಿವ್ಗೂ ಸೇಮ್, ಓಕೆನಾ? ಕಾಮನ್ ಸೈಜ್ ಬ್ಯಾಲೆನ್ಸ್ ಶೀಟ್ಗೂ ಸೇಮ್ ಪ್ರೊಫಾರ್ಮಾ. ಆದ್ರೆ ಈ ರೂಲ್ಸ್ ಏನಾಗುತ್ತೆ, ಈ ಫಾರ್ಮೆಟ್ ಮಾತ್ರ ಚೇಂಜ್ ಆಗುತ್ತೆ. ಕಂಪ್ಯಾರಿಟಿವ್ ನಲ್ಲಿ ಏನ್ ಬರುತ್ತೆ ಅಂದ್ರೆ ಮೊದಲನೇದು ಇಯರ್, ಎರಡನೇದು ಚೇಂಜಸ್.
ಇಯರ್ ಯೂಶುವಲ್ ಆಗಿ ಕಂಪ್ಯಾರಿಟಿವ್ ಆಗ್ಲಿ ಕಾಮನ್ ಸೈಜ್ ಆಗ್ಲಿ ನಾವು ಪ್ರಿಪೇರ್ ಮಾಡಬೇಕಾದ್ರೆ ಓಕೆನಾ, ಒಂದು ನಿಮಿಷ. ಸೊ ಈಗ ನಾವೇನ್ ಮಾಡ್ಬೇಕು ಅಂತ ಹೇಳಿದೆ, ಸೊ ಕಂಪ್ಯಾರಿಟಿವ್ ಬ್ಯಾಲೆನ್ಸ್ ಶೀಟ್ ಪ್ರೋಫಾರ್ಮಾ ತಿಳ್ಕೊಳ್ಳೋಣ. ಫಸ್ಟ್ ಇಯರ್, ಆಮೇಲೆ ಚೇಂಜಸ್. ನೋಡಿ, ಬ್ಯಾಲೆನ್ಸ್ ಶೀಟ್ ಪ್ರಾಬ್ಲಮ್ ನಲ್ಲಿ ನಮಗೆ ಒಂದು ಬ್ಯಾಲೆನ್ಸ್ ಶೀಟ್ ಕೊಟ್ಟಿರ್ತಾನೆ. ಆ ಬ್ಯಾಲೆನ್ಸ್ ಶೀಟ್ 2 ವರ್ಷದ ಬ್ಯಾಲೆನ್ಸ್ ಶೀಟ್ ಆಗಿರುತ್ತೆ. ಎಷ್ಟು ವರ್ಷದ್ದು? 2 ವರ್ಷದ್ದು. ಈ ಪ್ರಾಬ್ಲಮ್ ನಲ್ಲಿ 31st March 2014 ಅಂತ ಹೇಳಿ 31st March 2015 ಅಂತ 2 ವರ್ಷ ಇನ್ಫಾರ್ಮೇಶನ್ ಕೊಟ್ಟಿರ್ತಾನೆ. ಅವನೇ ಇನ್ಫಾರ್ಮೇಶನ್ ಕೊಟ್ಟಿರ್ತಾನೆ. ನಾವೇನ್ ಮಾಡ್ಬೇಕು ಅಂದ್ರೆ ಕೊಟ್ಟಿರ್ತಕ್ಕಂತ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಏನಿದೆ ಅದನ್ನ ಈ ಪ್ರೋಫಾರ್ಮಾ ತರ ನಾವು ಬರ್ಕೊಳ್ಬೇಕು. ಯಾವ್ದಾವ್ದಿದೆ ಬರ್ಕೊಡಿ, ಯಾವ್ದಾವ್ದಿಲ್ಲ ಬಿಟ್ಬಿಡಿ. ಫಸ್ಟ್ ಪ್ರೋಫಾರ್ಮಾನ ಚೆನ್ನಾಗಿ ಬರ್ಟಿಫೈ ಮಾಡ್ಬಿಡಿ, ಗಟ್ ಮಾಡ್ಬಿಡಿ. ಓಕೆನಾ? ಈಗ ನೆಕ್ಸ್ಟ್ 2 ಕಾಲಮ್ಸ್ ಯಾವ್ದಪ್ಪ ಅಂದ್ರೆ ಚೇಂಜಸ್. ಚೇಂಜಸ್ ಅಲ್ಲಿ ಆಬ್ಸಲ್ಯೂಟ್ ಚೇಂಜ್ ಮತ್ತೆ ಪರ್ಸೆಂಟೇಜ್ ಆಫ್ ಚೇಂಜ್ ಅಂತ ಇರುತ್ತೆ. ನೋಡಿ, ಇದನ್ನ ಮಾಡ್ಬೇಕಾದ್ರೆ ನಿಮ್ಮ ಹತ್ರ ಕ್ಯಾಲ್ಕುಲೇಟರ್ ಕಂಪಲ್ಸರಿ ಆಗಿರ್ಬೇಕು. ಓಕೆನಾ? ಈಗ ಫಸ್ಟ್ ನಾವೇನ್ ಮಾಡಂದ್ರೆ ಇಯರ್ ಅಲ್ಲಿ ಯಾವ್ಯಾವ ಇಯರ್ ಅಲ್ಲಿ ಎಷ್ಟೆಷ್ಟು ಅಮೌಂಟ್ ಕೊಟ್ಟಿದ್ದ ಅಂತ ಹೇಳಿ ಬರ್ಕೊಡ್ಬೇಕು. ಯಾವ್ಯಾವ ಇಯರ್ ಅಲ್ಲಿ ಎಷ್ಟೆಷ್ಟು ಅಮೌಂಟ್ ಕೊಟ್ಟಿದ್ದ ಅಂತ ಹೇಳಿ ಫಸ್ಟ್ ಕ್ವಶನ್ ಓದೋಣ. ಓದ್ಬಿಟ್ಟು ಆಮೇಲಿಂದ ಪ್ರೊಸೀಡ್ ಆಗೋಣ. ಓಕೆನಾ? ಇಲ್ಲಿ 2019 BBA 2019 ಕಾರ್ಪೊರೇಟ್ ಅಕೌಂಟಿಂಗ್ ಪ್ರಾಬ್ಲಮ್ ಓದ್ತೀನಿ. ಕ್ವಶನ್ ನಂಬರ್ 9 ಅಲ್ಲಿದೆ. ದ ಬ್ಯಾಲೆನ್ಸ್ ಶೀಟ್ ಆಫ್ ಶ್ರೀ ರವಿ ಅಂಡ್ ಕಂಪನಿ Limited for the year ended 2014-15 are given below. Liabilities, equity, share capital, preference share capital, reserves, profit and loss account, buildings, machinery, investment, accounts receivable, long-term loan, creditors, cash at bank, stock. ಇಷ್ಟು ಕೊಟ್ಟಿದ್ದಾರೆ assets. You are required to prepare comparative balance sheet and comment on the financial position ಅಂತ ಹೇಳಿದ್ದಾರೆ. ನೋಡಿ, ನಾವು ಇಷ್ಟು ಫೈನಾನ್ಷಿಯಲ್ ಕಾಮನ್ ಸೈಜ್ ಕಂಪ್ಯಾರಿಟಿವ್ ಬ್ಯಾಲೆನ್ಸ್ ಶೀಟ್ ಮಾಡಿದ್ರೆ ನಮಗೆ ಏನು ಬರುತ್ತೆ, ಎಷ್ಟು ಮಾರ್ಕ್ಸ್ ಬರುತ್ತೆ ಅಂದ್ರೆ ಒಂದು 8ರಿಂದ 9 ಮಾರ್ಕ್ಸ್ ಬರುತ್ತೆ. ನಾವು ಇದನ್ನ ಏನ್ ಮಾಡಬೇಕು, ಇಂಟರ್ಪ್ರೇಟ್ ಮಾಡಬೇಕಾಗುತ್ತೆ ಅಥವಾ ಕಾಮೆಂಟ್ ಮಾಡಬೇಕಾಗುತ್ತೆ. ಅದಕ್ಕೊಂದು 6 ಮಾರ್ಕ್ಸ್ ಇರುತ್ತೆ. ಓಕೆನಾ? 5 ಮಾರ್ಕ್ಸ್ 6 ಮಾರ್ಕ್ಸ್ ಇರುತ್ತೆ. ಈಗ ಫಸ್ಟ್ ನಂಬರ್ಸ್ ನ ಏನೇನ್ ಕೊಟ್ಟಿದ್ದಾನೆ ಆ ನಂಬರ್ಸ್ ಕೊಟ್ಟಿರ್ತಕ್ಕಂಥದ್ದನ್ನ ಕ್ಲೀನ್ ಆಗಿ ಬರೆಯೋಣ. ಓಕೆನಾ? ಸೊ ಬರಿಬೇಕಾದ್ರೆ ಬ್ಯಾಲೆನ್ಸ್ ಶೀಟ್ ನೋಡ್ಬೇಕಾಗುತ್ತೆ. ನೋಡಿ, ಅವನು ಕೊಟ್ಟಿರ್ತಕ್ಕಂತ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಇರ್ತಕ್ಕಂತ ಎಲ್ಲ ಅಮೌಂಟ್ ಅನ್ನ ಓಕೆನಾ ನಾವೇನ್ ಮಾಡಿದೀವಿ, ಈ ಪ್ರೊಫಾರ್ಮಾನಲ್ಲಿ ಎಲ್ಲೆಲ್ಲಿದೆ ಅದನ್ನ ಬರ್ದಿದ್ದೀವಿ. ಯಾವ್ದಿಲ್ಲ ಅದೆಲ್ಲ ಡ್ಯಾಶ್ ಅಂತ ಹಾಕಿದೀವಿ. ಕರೆಕ್ಟಾ? ನೋಡಿ, ಈಕ್ವಿಟಿ ಶೇರ್ ಕ್ಯಾಪಿಟಲ್ 60,000 1,20,000, ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ 50,000 90,000. ನಾನೇ ಟೋಟಲ್ ಮಾಡಿದ್ದೀನಿ 60 ಪ್ಲಸ್ 50 1,10,000 ಆಯ್ತು. ಇಲ್ಲಿ 1,20,000 ಪ್ಲಸ್ 90 2,10,000 ಆಯ್ತು. 40,000 ರಿಸರ್ವ್ಸ್, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ 20,000 14, 50,000 30,000 ಟೋಟಲ್ 80,000. ಈ ತರ ಲಾಂಗ್ ಟರ್ಮ್ ಲೋನ್ ಕೊಟ್ಟಿದ್ದಾನೆ, ಡಿಬೆಂಚರ್ಸ್ ಕೊಟ್ಟಿಲ್ಲ, ಡ್ಯಾಶ್ ಅಂತ ಹಾಕಿದ್ದೀನಿ, ಟೋಟಲ್ ಮಾಡಿದ್ದೀನಿ. ಹಾಗೆ ಕರೆಂಟ್ ಲಯಬಿಲಿಟೀಸ್ ಕೊಟ್ಟಿರೋದು ಒಂದೇ ಒಂದು ಐಟಮ್, ಕ್ರೆಡಿಟಾರ್ಸ್ 10,000 30,000, ಟೋಟಲ್ ಮಾಡಿದ್ರೆ 10,000 30,000. ಸೊ ಟೋಟಲ್ ಲಯಬಿಲಿಟಿ ಅವರೇ ಕೊಟ್ಟಿದ್ದಾನೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ 2 lakhs 3,70,000 ಅಂತ ಹೇಳಿ. ಕರೆಕ್ಟಾ? ಅದನ್ನು ಟೋಟಲ್ ಕೂಡ ಹೆಂಗಿದ್ರೆ ಹಂಗೆ ಬರುತ್ತೆ. ಅಸೆಟ್ಸ್ ಅಲ್ಲಿ ಲ್ಯಾಂಡ್, ಬಿಲ್ಡಿಂಗ್ ಅಥವಾ ಬಿಲ್ಡಿಂಗ್ ಅಂತ ಕೊಟ್ಟಿದ್ದಾನೆ, ಮೆಷಿನರಿ ಅಂತ ಕೊಟ್ಟಿದ್ದಾನೆ, ಫರ್ನಿಚರ್ಸ್ ಕೊಟ್ಟಿಲ್ಲ, ಆದ್ರೆ ಇನ್ವೆಸ್ಟ್ಮೆಂಟ್ ಅಂತ ಕೊಟ್ಟಿದ್ದಾನೆ. ನಾನು ಇಲ್ಲೇ ತೋರಿಸ್ಬಿಟ್ಟಿದ್ದೀನಿ, ಏನ್ ನಷ್ಟ ಏನಿಲ್ಲ. ಓಕೆನಾ? ಇಂಟ್ಯಾಂಜಿಬಲ್ ಅಸೆಟ್ಸ್ ಯಾವ್ದು ಇಲ್ಲ, ಖಾಲಿ ಬಿಟ್ಟಿದ್ದೀನಿ. ಟೋಟಲ್ ಫಿಕ್ಸ್ಡ್ ಅಸೆಟ್ಸ್ ಎಷ್ಟಾಯ್ತು? 1,40,000 2,50,000 ಆಯ್ತು. ಇನ್ನು ಕರೆಂಟ್ ಅಸೆಟ್ಸ್ ಅಲ್ಲಿ ಕೊಟ್ಟಿರೋದು ಸ್ಟಾಕ್, ಇಲ್ಲಿ ಅಕೌಂಟ್ಸ್ ರಿಸೀವಬಲ್ ಅಂತ ಇದೆ. ಅಕೌಂಟ್ಸ್ ರಿಸೀವಬಲ್ ಅಂದ್ರೂ ಒಂದೇ, ಬಿಲ್ಸ್ ರಿಸೀವಬಲ್ ಅಂದ್ರೂ ಒಂದೇ. ಓಕೆನಾ? ಮತ್ತೆ ಕ್ಯಾಶ್ ಬ್ಯಾಂಕ್ ಬ್ಯಾಲೆನ್ಸ್ 5,000 15,000 ಕೊಟ್ಟಿದ್ದಾನೆ. ಟೋಟಲ್ ಮಾಡಿದ್ರೆ 60,000 1,00,000. ಟೋಟಲ್ ಅಸೆಟ್ಸ್ ಅವನೇ ಕೊಟ್ಟಿದ್ದಾನೆ. ಇಷ್ಟು ಬ್ಯಾಲೆನ್ಸ್ ಶೀಟ್ ಅಲ್ಲಿ ಇರೋ ತರ ಇರೋ ಅಮೌಂಟ್ ಅನ್ನ ನಾವು ಈ ಪ್ರೋಫಾರ್ಮಾ ಹೆಂಗಿದೆ ಆ ಅಮೌಂಟ್ ಗಳಲ್ಲಿ ಹಾಕಿ ಟೋಟಲ್ ನ ಮಾಡಿಕೊಂಡು ಇಟ್ಕೊಂಡು. ಕರೆಕ್ಟಾ? ಈಗ ನಮ್ಗೆ ಯಾವ ಕಾಲಮ್ ಬೇಕಾಗಿದೆ ಅಂದ್ರೆ ಆಬ್ಸಲ್ಯೂಟ್ ಕಾಲಮ್ ಮತ್ತೆ ಪರ್ಸೆಂಟೇಜ್ ಕಾಲಮ್ ಬೇಕು. ಕರೆಕ್ಟಾ? ಆಬ್ಸಲ್ಯೂಟ್ ಕಾಲಮ್ ಮತ್ತೆ ಪರ್ಸೆಂಟೇಜ್ ಕಾಲಮ್ ಬೇಕು. ಆಬ್ಸಲ್ಯೂಟ್ ಕಾಲಮ್ ಅಲ್ಲಿ ಹೆಂಗ್ ಮಾಡೋದು ನೋಡಿ. ಆಬ್ಸಲ್ಯೂಟ್ ಕಾಲಮ್ ಅಲ್ಲಿ ಮಾಡ್ಬೇಕಾದ್ರೆ ನಮಗೆ 2 ವರ್ಷ ಕೊಟ್ಟಿದ್ದಾನಲ್ವಾ, 2014 2015, ಮಾರ್ಚ್ 14 ಮಾರ್ಚ್ 15 ಅಂತ ಕೊಟ್ಟಿದ್ದಾನೆ. ನಾವು ಯಾವಾಗ್ಲೂ ಅಷ್ಟೇ ಮಾರ್ಚ್ 15 ಓಕೆನಾ
ಎರಡನೇ ವರ್ಷ ಏನಿದೆ 2015 ಎಷ್ಟಿದೆ ಅಮೌಂಟ್ 1,20,000 ಇದೆ. ಅದನ್ನ ಇದರಿಂದ ಮೈನಸ್ ಮಾಡಬೇಕು. ಅಲ್ಲಿಗೆ 1,20,000 ಮೈನಸ್ 60,000 ಬರುತ್ತೆ. ಅದು ಪ್ಲಸ್ ಬಂದ್ರೆ ಪ್ಲಸ್ ಹಾಕೊಳ್ಳಿ, ಮೈನಸ್ ಬಂದ್ರೆ ಮೈನಸ್ ಹಾಕೊಳ್ಳಿ. 90,000 ಮೈನಸ್ 50,000 ಪ್ಲಸ್ 40,000. 2,10,000 minus 1,10,000 is plus 1 lakh. Correct? ಹಾಗೆ 50,000 minus 40,000 is plus 10,000. 30,000 minus 20,000 is plus 10,000. 80,000 minus 60,000 is plus 20,000. 50,000 minus 20,000 plus 30,000. ಕರೆಕ್ಟಾ? ಇದು ಕೂಡ ಸೇಮ್ ಬರ್ತಾ ಇದೆ. ಕರೆಕ್ಟಾ? ಪ್ಲಸ್ ಬಂದ್ರೆ ಇದು ಜಾಸ್ತಿ ಇದೆ ತಾನೆ, ಇದು ಜಾಸ್ತಿ ಇದ್ರೆ ಪ್ಲಸ್, ಇದು ಕಡಿಮೆ ಇದ್ರೆ ಮೈನಸ್. ಇಲ್ಲಿ ನೋಡಿ 30,000 ಮೈನಸ್ 10,000 is ಪ್ಲಸ್ 20,000. ಕರೆಕ್ಟಾ? ಹಾಗೆ 30,000 ಮೈನಸ್ 3 lakhs ಇದು 30,000 ಮೈನಸ್ 10,000 is ಪ್ಲಸ್ 20,000. ಇಲ್ಲಿ 3,70,000 ಮೈನಸ್ 2 lakhs ಎಷ್ಟು ಬರುತ್ತೆ? ಪ್ಲಸ್ 1,70,000 rupees ಬರುತ್ತೆ. ಕರೆಕ್ಟಾ? ಎಸ್ ಆರ್ ನೋ? ಎಸ್. ಈಗ ನಾವೇನ್ ಮಾಡಿದೀವಿ, ಅಬ್ಸಲ್ಯೂಟ್ ಮಾಡ್ಬೇಕಾದ್ರೆ ಓಕೆನಾ 2015 ಅಮೌಂಟ್ ಮೈನಸ್ 2014 ಅಮೌಂಟ್ ಮಾಡ್ಕೊಂಡು ಇಲ್ಲಿ ಏನ್ ಬರುತ್ತೆ ನೋಡೋಣ. ಇದು ಕೂಡ ಎಷ್ಟು ಬರುತ್ತೆ? ಪ್ಲಸ್ 60,000 ಬರುತ್ತೆ. ಇದು ಪ್ಲಸ್ 40,000 ಬರುತ್ತೆ. ಇದು ಪ್ಲಸ್ 10,000 ಬರುತ್ತೆ. ಇದು ಪ್ಲಸ್ 90,000 ಬರುತ್ತೆ. ಇದು ಪ್ಲಸ್ 20,000 ಬರುತ್ತೆ. ಇದು ಪ್ಲಸ್ 30,000 ಬರುತ್ತೆ. ಇದು ಪ್ಲಸ್ 10,000 ಬರುತ್ತೆ. ಇದು ಪ್ಲಸ್ 60,000 ಬರ್ತಾ ಇದೆ. ಕರೆಕ್ಟಾ? ಇದು ಪ್ಲಸ್ 1,70,000 ಬರ್ತಾ ಇದೆ. ಅಲ್ಲಿಗೆ ಎಲ್ಲ ಅಮೌಂಟ್ಗಳನ್ನು ಮಾಡಬೇಕು. ಕರೆಕ್ಟಾ? ಈಗ ನಮಗೆ ಉಳಿದಿರ್ತಕ್ಕಂಥದ್ದು ಯಾವ್ದಪ್ಪ? 4ನೇ ಕಾಲಮ್. 4ನೇ ಕಾಲಮ್ ಏನ್ ಮಾಡ್ಬೇಕು? ಪರ್ಸೆಂಟೇಜ್ ಮಾಡಬೇಕು. ಹೆಂಗ್ ಬರುತ್ತೆ ಪರ್ಸೆಂಟೇಜ್ ಅಂತ ಹೇಳಿದ್ರೆ ನೋಡಿ, ನಮ್ಗೆ 3ನೇ ಕಾಲಮ್ ಅಲ್ಲಿ ಎಷ್ಟು ಬಂದಿದೆ? 60,000 ಬಂದಿದೆ. ಹೌದಾ? 3ನೇ ಕಾಲಮ್ ಅಮೌಂಟ್ ಡಿವೈಡೆಡ್ ಬೈ ಮೊದಲನೇ ಕಾಲಮ್ ಅಮೌಂಟ್ ಇಂಟು 100. 3ನೇ ಕಾಲಮ್ ಅಮೌಂಟ್ ಅಬ್ಸಲ್ಯೂಟ್ ಅಮೌಂಟ್ ಡಿವೈಡೆಡ್ ಬೈ 2014 ಅಮೌಂಟ್ ಇಂಟು 100. 60,000 ಡಿವೈಡೆಡ್ ಬೈ 60,000 ಇಂಟು 100 ಮಾಡಿದ್ರೆ 100% ಬರುತ್ತೆ. ಆಯ್ತಾ? ಅದೇನ್ ಬರುತ್ತೆ ಅದು ಹಾಕ್ಬೇಕು. ಪ್ಲಸ್ ಇದ್ರೆ ಪ್ಲಸ್ ಹಾಕಿ, ಮೈನಸ್ ಇದ್ರೆ ಮೈನಸ್ ಹಾಕಿ. ಈಗ 40,000 ಡಿವೈಡೆಡ್ ಬೈ 50,000 ಇಂಟು 100 80%. ನೋಡಿ, ಮತ್ತೆ ಇದನ್ನ ಟೋಟಲ್ ಮಾಡಕ್ ಹೋಗ್ಬಾರ್ದು ಯಾವುದೇ ಕಾರಣಕ್ಕೂ. ಇದು ಕೂಡ 1 lakh ಡಿವೈಡೆಡ್ ಬೈ 1,10,000 ಇಂಟು 100 ಆತರ ಎಷ್ಟು ಬರುತ್ತೆ? 90.90. ಕರೆಕ್ಟಾ? 10,000 ಡಿವೈಡೆಡ್ ಬೈ 40,000 ಇಂಟು 100 ಮಾಡಿದ್ರೆ 25%. 10,000 ಡಿವೈಡೆಡ್ ಬೈ 20,000 ಇಂಟು 100 ಅಂದ್ರೆ 50%. 20,000 ಡಿವೈಡೆಡ್ ಬೈ 60,000 ಇಂಟು 100 ಅಂದ್ರೆ 33.33%. 30,000 ಡಿವೈಡೆಡ್ ಬೈ 20,000 ಇಂಟು 100 ಅಂದ್ರೆ 150% ಬರುತ್ತೆ. ಕರೆಕ್ಟಾ? ಬರ್ಬೋದು, ಎಷ್ಟಾದ್ರೂ ಪರ್ಸೆಂಟೇಜ್ ಬರುತ್ತೆ. ಓಕೆನಾ? ಇದು ಕೂಡ ಅಷ್ಟೇ ಬರುತ್ತೆ. ಓಕೆನಾ? ಈಗ 20,000 ಡಿವೈಡೆಡ್ ಬೈ 10,000 ಎಷ್ಟು ಬರುತ್ತೆ? 200% ಬರುತ್ತೆ. ನಾನು ಹೇಳಿದ್ದೀನಲ್ಲ, ಎಷ್ಟಾದ್ರೂ ಬರ್ಬೋದು ಅಂತ ಹೇಳಿದ್ದೀನಿ. 20,000 ಡಿವೈಡೆಡ್ ಬೈ 10,000 ಅಂದ್ರೆ ಮತ್ತೆ 200%. 1,70,000 ಡಿವೈಡೆಡ್ ಬೈ 2 lakhs. 1,70,000 ಡಿವೈಡೆಡ್ ಬೈ 2 lakhs 85%. ಓಕೆನಾ? ನೋಡಿ, ಪರ್ಸೆಂಟೇಜ್ ಮಾಡೋದು ಎಷ್ಟು ಈಸಿ ಆಗಿದೆ. ಸೊ 3ನೇ ಕಾಲಮ್ ಅಬ್ಸಲ್ಯೂಟ್ ಅಮೌಂಟ್ಸ್ ಡಿವೈಡೆಡ್ ಬೈ ಫಸ್ಟ್ ಇಯರ್ ಅಮೌಂಟ್ಸ್ ಇಂಟು 100 ಮಾಡಿದ್ರೆ ವಿ ವಿಲ್ ಗೆಟ್ ದ ಪರ್ಸೆಂಟೇಜ್. ಓಕೆನಾ? ಈಗ ಲಯಬಿಲಿಟೀಸ್ ಅಲ್ಲಿ ಹ್ಯಾಕ್ ಮಾಡಿದ್ವಿ, ಅಸೆಟ್ ಸೈಡ್ ಅಲ್ಲೂ ಹಾಗೆ ಮಾಡ್ಬೇಕು. ಈಗ 60,000 ಡಿವೈಡೆಡ್ ಬೈ 60,000 ಅಂದ್ರೆ ಎಷ್ಟು ಬರುತ್ತೆ? 100%. 40,000 ಡಿವೈಡೆಡ್ ಬೈ 40,000 ಅಂದ್ರೆ 100%. 10,000 ಡಿವೈಡೆಡ್ ಬೈ 40,000 ಅಂದ್ರೆ 25%. 90,000 divided by 1,40,000 into 100 ಎಷ್ಟು? ಇದು 30,000 divided by 300% ಬರುತ್ತೆ. 10,000 ಅಂದ್ರೆ 200% ಬರುತ್ತೆ.
60,000 ಯಾವುದು ಇದ 64.28%. ಈಗ 20,000 20 divided by 45 ಮಾಡಿ. 20 divided by 45 into 100 44.44. ಓಕೆ, ನೆಕ್ಸ್ಟ್ ಇದನ್ನೆಲ್ಲ ಮಾಡಿದೀನಿ. 1,70,000 divided by 2 lakh ಮಾಡಕ್ ಹೋಗ್ಬೇಡ. ಯಾಕೆ ಅಂದ್ರೆ ಇಲ್ಲೇ ಇದೆ 1,70,000 divided by 2 lakh ಇಲ್ಲೇ ಇದೆ. ಕರೆಕ್ಟಾ? 85%. ಸೊ ಇದರಿಂದ ಅರ್ಥ ಆಯ್ತು ಏನದು ಅಂತ ಹೇಳಿದ್ರೆ, ಫಸ್ಟ್ ಎರಡು ಕಾಲಮ್ ಅಮೌಂಟ್ ನ ಈ ಪ್ರೊಫಾರ್ಮಾ ಪ್ರಕಾರ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಯಾವ್ಯಾವ ಅಮೌಂಟ್ ಎಲ್ಲೆಲ್ಲಿದೆ ನೋಡ್ಬಿಟ್ಟು ಪ್ರಾಬ್ಲಮ್ ಅಲ್ಲಿರೋ ಅಮೌಂಟ್ ಅನ್ನ ಫಸ್ಟ್ ಬರೆದು ಬಿಡಿ, ಟೋಟಲ್ ಮಾಡ್ತೀವಿ. ಎರಡನೇ ಪಾಯಿಂಟ್ ಏನು, ಆಬ್ಸಲ್ಯೂಟ್ ಮಾಡಬೇಕು. ಆಬ್ಸಲ್ಯೂಟ್ ಹೆಂಗ್ ಮಾಡ್ತೀರಾ? 2015 ಅಮೌಂಟ್ ಮೈನಸ್ 2014 ಅಮೌಂಟ್, ಅಂದ್ರೆ ಸೆಕೆಂಡ್ ಕಾಲಮ್ ಅಲ್ಲಿರೋ ಅಮೌಂಟ್ ಮೈನಸ್ ಥರ್ಡ್ ಕಾಲಮ್ ಅಲ್ಲಿರೋ ಅಮೌಂಟ್. ಪರ್ಸೆಂಟೇಜ್ ಹೆಂಗ್ ಮಾಡ್ತೀರಾ? ಥರ್ಡ್ ಕಾಲಮ್ ಅಲ್ಲಿರೋ ಅಮೌಂಟ್ ಡಿವೈಡೆಡ್ ಬೈ ಫಸ್ಟ್ ಕಾಲಮ್ ಅಲ್ಲಿರೋ ಅಮೌಂಟ್ ಇಂಟು 100 ಮಾಡಿದ್ರೆ ನಮಗೆ ಕಂಪ್ಯಾರಿಟಿವ್ ಬ್ಯಾಲೆನ್ಸ್ ಶೀಟ್ ಬರುತ್ತೆ. ನೋಡಿ, ಯಾವುದೇ ಕಾರಣಕ್ಕೂ ದಯವಿಟ್ಟು ಈ ಪ್ರೊಫಾರ್ಮಾನ ಬರೀಬಾರ್ದು. ಈ ಪ್ರೊಫಾರ್ಮಾ ನಿಮ್ಗೊಂದು 14 ಮಾರ್ಕ್ಸ್ ತಂದು ಕೊಡುತ್ತೆ. ಓಕೆನಾ? ಹಾಗೆ ಕಾಲಮ್ಸ್ ನೋಡಿ, ಕಂಪ್ಯಾರಿಟಿವ್ ಅಂದಿದ ತಕ್ಷಣ ನಮ್ಗೊಂದು ಜ್ಞಾಪಕಕ್ಕೆ ಬರಬೇಕು. ಏನದು ಅಂತ ಹೇಳಿದ್ರೆ, ಏನದು? ಆಬ್ಸಲ್ಯೂಟ್ ಮತ್ತೆ ಪರ್ಸೆಂಟೇಜ್. ಏನಿದು? ಆಬ್ಸಲ್ಯೂಟ್ ಮತ್ತೆ ಪರ್ಸೆಂಟೇಜ್. ಅರ್ಥ ಆಯ್ತಾ? ಸೊ ಈಗ ಇದನ್ನ ಹೆಂಗ್ ಕಾಮೆಂಟ್ ಮಾಡೋದು? ಹೆಂಗೆ ಸರ್ ಕಾಮೆಂಟ್ ಹೆಂಗ್ ಮಾಡೋದು? ಕಾಮೆಂಟ್ ಮಾಡೋದು ತುಂಬಾ ಸುಲಭ. ನೋಡಿ, 2014ಗೂ 15ಗೂ 50% ಜಾಸ್ತಿ ಆಗಿದೆ ಅಥವಾ 100% ಜಾಸ್ತಿ ಆಗಿದೆ ಅಂದ್ರೆ ಅರ್ಥ, ಕಂಪೇರ್ ಟು 2014 in 2015 equity share capital is increased by 60,000 rupees, that is 100% increased. There is a fresh issue ಅಂತ ಬರೀಬಹುದು. ಫ್ರೆಶ್ ಆಗಿ ಕಂಪನಿ ಇಶ್ಯೂ ಮಾಡಿದೆ. ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ 40,000 ಜಾಸ್ತಿ ಆಗಿದೆ. ಎಷ್ಟು ಪರ್ಸೆಂಟೇಜ್ ಜಾಸ್ತಿ ಆಗಿದೆ? 80% ಅಷ್ಟು ಜಾಸ್ತಿ ಆಗಿದೆ. ಅದು ಕೂಡ ಫ್ರೆಶ್ ಇಶ್ಯೂ ಮಾಡಿದೆ ಅಂತ ಹೇಳ್ಬೋದು. ಕರೆಕ್ಟಾ? ಹಾಗೆ ರಿಸರ್ವ್ಸ್ ಅಂಡ್ ಸರ್ಪ್ಲಸ್ 50,000 ಜಾಸ್ತಿ ಆಗಿದೆ, ಅಂದ್ರೆ 10,000 ಜಾಸ್ತಿ ಆಗಿದೆ. ಅಂದ್ರೆ ಈ ವರ್ಷ ಪ್ರಾಫಿಟ್ ಜಾಸ್ತಿ ಬಂದಿದೆ. ಈ ವರ್ಷ ಫ್ರೆಶ್ ಆಗಿ ಎಷ್ಟು ರಿಸರ್ವ್ ಗೆ ಟ್ರಾನ್ಸ್ಫರ್ ಮಾಡಿದೀವಿ? ಪ್ರಾಫಿಟ್ ಇಂದ 10,000 ರೂಪಾಯಿ ಅಷ್ಟು ಪ್ರಾಫಿಟ್ ಇಂದ ಟ್ರಾನ್ಸ್ಫರ್ ಮಾಡಿದೀವಿ ಅಂತ ಹೇಳ್ಬೋದು. ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ 20 to 30,000 ಅಂತ ಹೇಳಿದ್ರೆ 10,000 ಇನ್ಕ್ರೀಸ್ ಆಗಿದೆ. ಹಾಗಾದ್ರೆ ಈ ವರ್ಷ ಎಷ್ಟು ಪ್ರಾಫಿಟ್ ಬಂದಿದೆ? ನಮ್ಗೆ 10,000 ಜಾಸ್ತಿ ಬಂದಿದೆ. ಹೋದ್ ವರ್ಷದ 20 ಪ್ಲಸ್ ಈ ವರ್ಷದ 10 ಒಟ್ಟು ಎಷ್ಟಾಗಿದೆ? 30 ಆಗಿದೆ. ಅಲ್ಲಿಗೆ ಈ ವರ್ಷ ನೆಟ್ ಪ್ರಾಫಿಟ್ ಸರ್ಪ್ಲಸ್ 10,000 ಇದೆ. ಕಂಪನಿ ಒಳ್ಳೆ ಪ್ರಾಫಿಟ್ ಅರ್ನ್ ಮಾಡಿದೆ. ಯಾಕೆ ಅಂದ್ರೆ 50% ಅಷ್ಟು ಪ್ರಾಫಿಟ್ ಜಾಸ್ತಿ ಆಗಿದೆ ಹೋದ್ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ಈ ವರ್ಷಕ್ಕೆ ಅಂತ ಕಾಮೆಂಟ್ ಬರೀಬಹುದು. ಹಾಗೆ ಲಾಂಗ್ ಟರ್ಮ್ ಲೋನ್ 30,000 ರೂಪಾಯಿ ಜಾಸ್ತಿ ಆಗಿದೆ ಅಂದ್ರೆ ಲೋನ್ ಬಾರೋ ಮಾಡಿದೀವಿ, ಲೋನ್ ಪಡೆದಿದ್ದೀವಿ, ತಗೊಂಡಿದ್ದೀವಿ, ಅದರಿಂದ 30,000 ಜಾಸ್ತಿ ಆಗಿದೆ. 150% ಅಷ್ಟು ಲಾಂಗ್ ಟರ್ಮ್ ಲೋನ್ ಜಾಸ್ತಿ ಆಗಿದೆ. ಕ್ರೆಡಿಟರ್ಸ್ ಕೂಡ ಜಾಸ್ತಿ ಆಗಿದೆ. ಓಕೆನಾ? ಈ ತರ ಕಾಮೆಂಟ್ ಅನ್ನ ಬರೀಬಹುದು. ಈಗ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಅಸೆಟ್ ಸೈಡ್ ನೋಡಿದ್ರೆ 60,000 ರೂಪಾಯಿ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ನ ಪರ್ಚೇಸ್ ಮಾಡಿದೀವಿ ಈ ವರ್ಷ. ಹೌದು ತಾನೆ? ಜಾಸ್ತಿ ಆಗಿದ್ರೆ ಅರ್ಥ ಏನು? ಏನ್ ಬಿಲ್ಡಿಂಗ್ ಮೊಟ್ಟೆ ಹಾಕುತ್ತಾ? ಬಿಲ್ಡಿಂಗ್ ಮೊಟ್ಟೆ ಹಾಕಲ್ಲ. ಮಗು ಮಾಡುತ್ತಾ? ಇಲ್ಲ. ಹೌದು ಇಲ್ಲ? ಅಂದ್ರೆ ಈ ವರ್ಷ ಜಾಸ್ತಿ ಆಗಿದೆ ಅಂದ್ರೆ ಅರ್ಥ ಈ ವರ್ಷ ಹೊಸ ಬಿಲ್ಡಿಂಗ್ ಅನ್ನ ಪರ್ಚೇಸ್ ಮಾಡಿದ್ದೀವಿ, ಅದಕ್ಕೆ 100% ಅಷ್ಟು ಬಿಲ್ಡಿಂಗ್ ಜಾಸ್ತಿ ಆಗಿದೆ. ಹೊಸ ಮೆಷಿನರಿ ಒಂದು ಪರ್ಚೇಸ್ ಮಾಡಿದ್ದೀವಿ. ಯಾಕೆ? 40 ಇರೋದು 80,000 ಆಗಿದೆ. 40,000 ರೂಪಾಯಿ ಹೊಸ ಮೆಷಿನರಿನ ಪರ್ಚೇಸ್ ಮಾಡಿದ್ದೀವಿ. ಹಾಗೆ ಇನ್ವೆಸ್ಟ್ಮೆಂಟ್ಸ್ ಇತ್ತು ನಮ್ಮ ಹತ್ರ, ಈ ವರ್ಷ ಹೊಸದಾಗಿ 10,000 ರೂಪಾಯಿದು ಇನ್ವೆಸ್ಟ್ಮೆಂಟ್ ಅನ್ನ ಪರ್ಚೇಸ್ ಮಾಡಿದ್ದೀವಿ. ಹಾಗೆ ಸ್ಟಾಕ್ 20,000 ರೂಪಾಯಿ ಜಾಸ್ತಿ ಆಗಿದೆ. ಮತ್ತೆ ರಿಸೀವಬಲ್ಸ್ 30,000 ರೂಪಾಯಿ ಜಾಸ್ತಿ ಆಗಿದೆ. ಕ್ಯಾಶ್ ಬ್ಯಾಲೆನ್ಸ್ ಕೂಡ 30,000 ರೂಪಾಯಿ ಜಾಸ್ತಿ ಆಗಿದೆ. ಓವರ್ ಆಲ್ ಆಗಿ ಅಸೆಟ್ಸ್ ಹೋದ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ಈ ವರ್ಷ 85% ಅಷ್ಟು ಅಸೆಟ್ಸ್ ಏನಾಗಿದೆ? ಜಾಸ್ತಿ ಆಗಿದೆ. ಸರ್ ಇಷ್ಟು ಕಾಮೆಂಟ್ಸ್ ಬರೋದ್ರೆ ನಿಮ್ಗೆ ಎಷ್ಟು ಮಾರ್ಕ್ಸ್ ಬರುತ್ತೆ ಹೇಳಿ? 14 ಮಾರ್ಕ್ಸ್ ಬರುತ್ತೆ. ಅರ್ಥ ಆಗ್ತಿದ್ಯಾ? ಏನು ಇಲ್ಲ ಇದರಲ್ಲಿ, ತುಂಬಾ ಸುಲಭದ ಕ್ವಶನ್. ಓಕೆನಾ? ದಯವಿಟ್ಟು ನಿಮ್ಗೆಲ್ಲ ಇದು ಅರ್ಥ ಆಗಿದ್ರೆ ಓಕೆನಾ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಯಾವುದೇ ಕಾರಣಕ್ಕೂ ಬೆಲ್ ಐಕಾನ್ ಒತ್ತೋದನ್ನ ಮರಿಬೇಡಿ. ಕಾರಣ ಏನು ಅಂತ ಹೇಳಿದ್ರೆ ನಾನು ಹೊಸ ಹೊಸ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರಬೇಕು ಅಂದ್ರೆ ದಯವಿಟ್ಟು ಬೆಲ್ ಐಕಾನ್ ಒತ್ತಿ. ಓಕೆ, ಥ್ಯಾಂಕ್ ಯು ಸೋ ಮಚ್.